ಹಾಗಲಕಾಯಿ ಅಷ್ಟೊಂದು ಕಹಿ ಇರಂಗಿಲ್ಲ ಬಿಡ್ರಿ. ನಾನು ತಿಳಿಸಿರೋ ಈ ರೀತಿ ಒಳಗ ನೀವು ಚಿಪ್ಸ್ ತಯಾರಿಸಿದ್ರ ಹಾಗಲಕಾಯಿ ಚಿಪ್ಸ್ ಸ್ವಲ್ಪನೂ ಕಹಿ ಅನ್ಸಂಗಿಲ್ಲ. ಇವನ್ನ ತಯಾರ್ಸಕ ಏನ್ ಮಾಡ್ರಿ, ಹಾಗಲಕಾಯಿನ ನಾನಿಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ಹಂಗ ಒಂದ ಸಮ ತೆಳ್ಳಗ ಕಟ್ ಮಾಡ್ಕೊಂಡು ತಗೋರಿ. ತೀರಾ ತೆಳ್ಳಗನು ಬೇಡ ಮತ್ತು ಬಹಳ ದಪ್ಪನೂ ಬೇಡ, ಈ ರೀತಿ ಮೀಡಿಯಂ ಇರಲಿ. ಒಳಗಿನ ಪೂರ್ತಿ ಬೀಜ ತೆಗೆದು ಇದಕ್ಕೊಂದು ಸ್ವಲ್ಪ ನಿಂಬೆ ಹಣ್ಣು ಮತ್ತು ಉಪ್ಪು ಹಚ್ಚಿ ಕಲಸಿ ಒಂದು 10 ನಿಮಿಷ ಹಂಗೆ ಬಿಡ್ರಿ. 10 ನಿಮಿಷ ಆದ್ಮ್ಯಾಗ ಇವನ್ನ ಚಂದಾಗ ತೊಳೆದು ಒಣಗಿಸ್ರಿ. ಹಿಂಗೆ ಕಾಟನ್ ಅರ್ಬಿಯಿಂದ ಇದ್ರ ಒಳಗಿನ ಎಲ್ಲ ನೀರಿನ ಅಂಶ ತೆಗೀರಿ. ಹಿಂಗೆ ಕಾಟನ್ ಅರ್ಬಿಯಿಂದ ಒರೆಸ್ರಿ. ಆಮ್ಯಾಗ ಒಂದು ಸ್ವಲ್ಪ ಉಪ್ಪು ಕಡ್ಲಿ ಹಿಟ್ಟು ಹಾಕಿ ನಾನಿಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ಹಿಂಗೆ ಇವನ್ನ ಕಲಸ್ರಿ. ಕಡ್ಲಿ ಹಿಟ್ಟು ಜಾಸ್ತಿ ಹಾಕಬೇಡ್ರಿ, ಇದು ಲೈಟಾಗಿ ಹಾಗಲಕಾಯಿ ಪೀಸಸ್ಗೆ ಕೋಟ್ ಆಗಬೇಕು ಅಷ್ಟು ಹಚ್ಚಿ ಇದನ್ನ ಎಣ್ಣೆಗ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋರಿ. ಫ್ರೈ ಮಾಡಿದ ತಕ್ಷಣ ಇದ್ರಾಗ ಕೆಲವೊಂದು ಮಸಾಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚಾಟ್ ಮಸಾಲ, ಅಚ್ ಖಾರದ ಪುಡಿ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಇವನ್ನ ಬಿಸಿ ಇದ್ದಾಗನ ಚಂದಾಗ ಮಿಕ್ಸ್ ಮಾಡ್ಕೋರಿ, ಅಂದ್ರ ಮಸಾಲ ಇದಕ್ಕೆ ಅಂಟ್ಕೊಂತೈತಿ. ಡೀಟೇಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ ಶ್ರಾವಣಿ ಅಡುಗೆ ಮನೆ ಒಳಗ ಅಪ್ಲೋಡ್ ಐತಿ. ಧನ್ಯವಾದ ರೀ.